ಸರ್ ಬಂದು ನಾಗರಾಜ್ ಅಂತ ಪ್ರೆಸ್ ರಿಪೋರ್ಟ್ರು. ಸರ್ ಕಳಿಸ್ತಾ ಒಂದು ನೀವು ಯಾವ್ದು ಸರ್ ಅದು ಯಾವುದು ಬಸ್ಕೊಪ್ಲದ ಒಂದು ಕೆರೆಯರಿ ಮೇಲೆ ಗಲೀಜ್ ಮಾಡ್ತಾ ಇದ್ರಲ್ಲ, ಅದನ್ನ ನಾನು ಸುದ್ದಿ ಮಾಡಿದ್ದೀನಿ ನೋಡಿ. ಮತ್ತೆ ಅದು ರಿಪೀಟ್ ಆಗ್ತಿದೆ ಅಂತ ನಿಮ್ಮ ಗ್ರಾಮಸ್ಥರೆಲ್ಲ ಹೇಳ್ತಾ ಇದ್ದಾರೆ. ಮತ್ತೆ ನಿಮ್ಮ ಹೆಸರು ಸರ್? ಮೂರ್ತಿ ಅಂತ SMC ಹೆಸರು ಚಿನ್ನಾಳು ಅವರ ಶಾಲೆ ಇದೆಯಲ್ಲ ಚಿಕ್ಕಮಣಕೊಪ್ಲು, ಏನು ಅದು ಕ್ಲೀನ್ ಮಾಡಲ್ಲ ಸರ್? ಮತ್ತೆ ಏನ್ ಮಾಡ್ಬೇಕು ಸರ್ ಅಲ್ಲಿ ಸ್ಕೂಲ್ದೇನು? ಸರ್ ಹೊಸಕೊಪ್ಲದು ಏನು ಕೆರೆಯರಿಗೆ ತುಂಬಾ ಗಲೀಜ್ ಮಾಡ್ತಾ ಇದ್ದಾರೆ ಅಂತ ಒಂದಷ್ಟು ಸಾರ್ವಜನಿಕ ಕಂಪ್ಲೇಂಟ್ ಇದೆ. ಅದು ಹೊಸಕೊಪ್ಪಳದ ಒಂದು ಇಶ್ಯೂ ಇದೆ ಸರ್. ಅದು ಸುದ್ದಿ ಮಾಡಿದ್ರಿ ತಾವು, ಮತ್ತೆ ತೆರವು ಮಾಡಿದ್ರಿ, ಮತ್ತೆ ಯಾರು ಎಲ್ಲ ಲೈಟ್ ಎಲ್ಲ ಕೆರೆಯರಿ ಮೇಲೆ ಎಲ್ಲ ಆಟೋ ಪ್ರಚಾರ ಎಲ್ಲ ಮಾಡಿ ಮೈಕಿಂಗ್ ಎಲ್ಲ ಮಾಡಿದ್ವಿ. ಈಗ CCTV ಹಾಕ್ತದೆ ಅಂತ ತೀರ್ಮಾನ ಆಗಿದೆ ಸರ್. ದಯವಿಟ್ಟು ಯಾಕೆಂದ್ರೆ ನೋಡಿ, ಒಂದು ಇಡೀ ಗ್ರಾಮಸ್ಥರಿಗೆ, ಇಡೀ ಮಂಡ್ಯ ಜಿಲ್ಲೆದಂತ ಒಂದು ಗ್ರಾಮಸ್ಥರಲ್ಲಿ ಈ ತರ ಇದೆ ಅಂತಂದ್ರೆ ಒಂದು ನಾಚಿಕೆಗೇಡಿ ವಿಚಾರ ಸರ್. ದಯವಿಟ್ಟು ನಾವ್ ಏನ್ ಮಾಡೋಣ ಸರ್, ಎಷ್ಟು ಹೇಳಿದ್ರು ಕೇಳ್ತಿಲ್ಲ, ಕೆಲವರು ಹೋಯ್ತಾ ಇದಾರೆ. ದಯವಿಟ್ಟು ವ್ಯವಸ್ಥೆ ಮಾಡಿ. ಯಾಕೆಂದ್ರೆ ನೋಡಿ ಇವತ್ತಿನ ಕಾಲದಲ್ಲಿ ಈ ತರ ಇದೇ ಪರಿಸ್ಥಿತಿ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ. ನಾವು ಸುದ್ದಿ ಮಾಡಿದಾಗ ತಿಳ್ಕೊತೀರ ತಾವು PDO. ಇಲ್ಲ ಅದು ವಿಚಾರ ನಾವು ಹೋಗಿ ಮಾರ್ನಿಂಗ್ ಟೈಮ್ ಅಲ್ಲಿ ಹೋಗಿ ಪ್ರಚಾರ ಮಾಡಿ ಅವ್ರಿಗೆಲ್ಲ ಮನವರಿಕೆ ಮಾಡಿ ಎಲ್ಲ ಹೇಳಿದೀವಿ. ಆದ್ರೂ ಕಂಟಿನ್ಯೂ ಆಗ್ತಿದೆ. ಅದಕ್ಕೆ ಈಗ CCTV ಹಾಕ್ಸೋಣ ಅಂತ ತೀರ್ಮಾನ ಆಗಿದೆ. ಒಂದ್ ವೀಕ್ ಅಲ್ಲಿ CCTV ಹಾಕ್ತೀವಿ ಸರ್ ಅಲ್ಲಿ. ಸರ್ ಮೇನ್ ಆಗಿ ಲೈಟ್ ಹಾಕ್ಬೇಕು ಸರ್ ಅಲ್ಲಿ. ಅವ್ರೇನು ಕೆರೆ ಮೇಲೆ ಗಲೀಜ್ ಮಾಡ್ತಾರೆ ಇವತ್ತು. ಲೈಟ್ ಇಲ್ವಲ್ಲ ಸರ್, ಅದು ಲೈಟ್ ವ್ಯವಸ್ಥೆ ಮಾಡಿ. ಜೊತೆಗೆ ಏನ್ ಗೊತ್ತಾ, ಇವತ್ತು ಪ್ರಧಾನಮಂತ್ರಿಗಳು ಏನ್ ಇವತ್ತು ಸ್ವಚ್ಛ ಭಾರತ ಅಂತ ಮಾಡ್ತಾ ಇದಾರೆ. ಸ್ವಚ್ಛ ಭಾರತ್ ಅಂತ ಮಾಡ್ತಾರೆ, ಅದಕ್ಕೆ ದೊಡ್ಡ ಕಳಂಕ ಆಯ್ತಲ್ಲ ಸರ್. ಇದು ಕೇಂದ್ರ ಸರ್ಕಾರದ ಒಂದೇನ್ ಸ್ಕೀಮ್ ಅದನ್ನ ಮಾಡ್ತಾ ಇರೋದು ದೊಡ್ಡ ಕಳಂಕ ಆಯ್ತಲ್ಲ ಸರ್. ಈಗ ತಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತದ್ದು ಕೇಂದ್ರ ಸರ್ಕಾರದ ಸ್ಕೀಮ್ಗಳು ಏನಿದೆಯೋ ಸ್ವಚ್ಛ ಭಾರತ್ ಅಂತ, ಅದಕ್ಕೆ ಹೆಸರೇ ಇಲ್ದಂಗೆ ಆಗ್ಬಿಡ್ತಲ್ಲ ಸರ್. ಸರ್ ಇದು ಸ್ವಚ್ಛ ಭಾರತ್ ವಿಚಾರದಲ್ಲಿ ಅವ್ರಿಗೆಲ್ಲರಿಗೂ ಶೌಚಾಲಯ ಕೊಟ್ಟಿದೀವಿ. ಎಲ್ಲಾ ಮನೆಗಳಿಗೂ ಶೌಚಾಲಯ ಕೊಟ್ಟಿದೀವಿ. ಸಮಸ್ಯೆ ಅಂದ್ರೆ ಕೆರೆ ನೀರು ಬಂದಾಗ ಹಳೆ ದುರಭ್ಯಾಸಗಳು ಇರ್ತದಲ್ಲ ಜನಗಳಿಗೆ, ಕೆರೆ ನೀರು ಬಂದಾಗ ಬಯಲಿಗೆ ಹೋಗೋದನ್ನ ಅವ್ರು ಕೆಲವರು ಅಲ್ಲೊಂದು 20 ಜನ ಆತರ ಮಾಡ್ಕೊಂಡಿದ್ದಾರೆ. ಅದು ಸಮಸ್ಯೆ ಆಗಿ ಹಂಗ ಆಗ್ತಾ ಇರೋದು. ಶೌಚಾಲಯ ಕೊಟ್ಟಿದೀವಿ ಮನೆಗಳಿಗೆ. ಅದಕ್ಕೆ ಒಂದ್ಸಲ ನಾವು ಕರೆದು ವಾರ್ನೆ ಮಾಡಿದೀವಿ ಅವ್ರಿಗೆ. ಅದಕ್ಕೆ CCTV ಹಾಕಿ ಫೂಟೇಜ್ ರೆಕಾರ್ಡ್ ಸಿಗುತ್ತೆ. ಅದ್ಮೇಲೆ ಬೇರೆ ಏನಾದ್ರು ಕ್ರಮ ತಗೊಳ್ಳೋದು ಅದು ಏನಾದ್ರು ಮಾಡೋಣ ಅಂತ ಹೇಳಿದ್ದಾರೆ. CCTV ಹಾಕೋದು ಅಂತ ತೀರ್ಮಾನ ಆಗಿದೆ. ಮೊದಲು ಬೇಕಾಗಿರೋದು ಅಲ್ಲಿ ಕೆರೆಯರಿ ಮೇಲೆ ಇರೋ ಲೈಟ್ ವ್ಯವಸ್ಥೆ ಆಗ್ಬೇಕು ಸರ್. ಯಾವಾಗ ಲೈಟ್ ವ್ಯವಸ್ಥೆ ಆಗುತ್ತೆ ಒಂದು ಗಲೀಜ್ ಆಗಲ್ಲ ಸರ್. ಲೈಟ್ ವ್ಯವಸ್ಥೆನ ಡಿಪಾರ್ಟ್ಮೆಂಟ್ ಅವ್ರಿಗೆ ಹಾಕ್ಕೊಡ್ಬೇಕು, ಪಂಚಾಯತಿಯಿಂದ ಹಾಕ್ಸಕ್ಕಾಗಲ್ಲ. ಡಿಪಾರ್ಟ್ಮೆಂಟ್ ಮಾಡ್ಬೇಕು ಅದನ್ನ. ಯಾರು ಕೆರೆ ಅಚ್ಚುಕಟ್ಟು ಪ್ರದೇಶ ಯಾರ್ದಿದೆ ಅವ್ರು ಮಾಡ್ಬೇಕು ಅದನ್ನ. ಅದನ್ನ ಹೇಳುವಂತ ಒಂದು ಕೆಲಸ ಮಾಡೋದು ಅದು ಕೆಲಸ ಆಗುತ್ತೆ ಸರ್. ಕಳ್ಸ್ಕೊಡ್ತೀವಿ ಸರ್. ಜನ ದೂಷಣೆ ಮಾಡೋದು ಕಲ್ಕುಣಿ ಪಂಚಾಯತಿಗೆ ಮತ್ತೆ ಅಧ್ಯಕ್ಷರುಗಳಿಗೆ, ಜನಪ್ರತಿನಿಧಿಗಳಿಗೆ. ಅರ್ಥ ಆಯ್ತಾ? ಈಗ ಅಧಿಕಾರಿಗಳು ಹೊಣೆ ಹಾಕಾಗಲ್ಲ ಅದಕ್ಕೆ. ತಾವು ಅದನ್ನ ಮೇಲ್ಮಟ್ಟದಲ್ಲಿ ನಾವು ಹೊಣೆ ಹಾಕ್ತೀವಿ, ಎಲ್ಲ ಪ್ರಯತ್ನ ಮಾಡ್ತಾ ಇದೀವಿ. ಆದ್ರೆ ಕೆಲವರು ಎಷ್ಟೇ ಅವ್ರಿಗೆಲ್ಲ ರೇಷನ್ ಎಲ್ಲ ಸ್ಟಾಪ್ ಮಾಡ್ತೀವಿ. ಮಾತಾಡಿ ಸರ್. PDO ಮಾತಾಡಿ ಸರ್. ನಮಸ್ಕಾರ. ಹೇಳಿ ಸರ್. ಸರ್ ಇದು ಹೊಸಕೊಪ್ಲು ರಸ್ತೆ ಕಲ್ಕುಣಿ ಏರಿ ಮೇಲೆ ಹೋಗೋದು ಸರ್. ಅಲ್ಲಿ ಸರ್ ಮೊದಲು ಸ್ವಲ್ಪ ಕ್ಲೀನ್ ಮಾಡ್ತಿದ್ರೆ ಕ್ಲೀನ್ ಮಾಡ್ತಾರೆ, ಅದು ಏರಿತಾ ಇಲ್ವಲ್ಲ, ಜನ ಹೋಗೋದ್ ನಿಲ್ತಾ ಇಲ್ಲ. ಅದಕ್ಕೆ ಈಗ CCTV ಹಾಕ್ತಾನ ಅಂತ ಮಾತಾಡಿದ್ದಾರೆ. ಮಾಡಿ ಸ್ವಲ್ಪ ಮಾಡಿ ಸ್ವಲ್ಪ ಹೆಲ್ಪ್ ಮಾಡಿ ಸರ್. ನಮಗೂ ಅದು ಅನ್ಸುತ್ತೆ ಸರ್. ಏನ್ ಸರ್ ಏನ್ ಗೊತ್ತಾ, ಹುಡುಗರು ಆದ್ರೆ ಏನೋ ಪ್ರಾಬ್ಲಮ್ ಇಲ್ಲ ಸರ್. ಹುಡುಗಿರು ಹೆಣ್ಮಕ್ಳು ಕಾಲೇಜ್ಗೆ ಹೋಗೋರು, ಸ್ಕೂಲ್ಗೆ ಹೋಗೋ ಮಕ್ಳಿಗೆ ಅದೇ ಪ್ರಾಬ್ಲಮ್ ಸರ್. ಮಾಡ್ತೀರಿ ಒಂದು ವೆಹಿಕಲ್ CCTV ಹಾಕ್ತೀವಿ. ಹಂಗಾಗಿ ಏನಾಗತ್ತೆ ಅಂದ್ರೆ ನಂಟ್ರ ಹತ್ರ ಊರ್ಗ್ ಹೋಗ್ಬೇಕಾರೆ ಒಂದ್ ಹೆಣ್ಣು ಕೊಡೋಕೆ, ಒಂದ್ ಹೆಣ್ಮಕ್ಳು ತಕೊಳಕ್ಕೆ ಅಥವಾ ಹೆಣ್ಣು ಕುಡಿಯೋಕೆ ಬಹಳ ಗಬ್ಬು ಹೊಡಿತ ಸರ್. ಸ್ಮೆಲ್ ಬರುತ್ತಾರ. ಹಾಗಾಗಿ ಸ್ವಲ್ಪ ಗಂಡ್ ಮಕ್ಳಿಗೂ ಹುಡುಗಿ ಸಿಗ್ತಾರ, ಜೊತೆಗ ಹೆಣ್ಮಕ್ಳು ಸರ್. ನಾವು ಹೊಸಕೊಪ್ಲವ್ರು. ನಿಮ್ಗೆ ನೋವು ಗೊತ್ತಾಗುತ್ತೆ, ಇವ್ರಿಗೆ ನೋವು ಗೊತ್ತಿಲ್ಲ. ಅದೇ ಸರ್ ನಾವು ಹೊಸಕೊಪ್ಲವ್ರು. ನಾವು ಡೈಲಿ ಓಡಾಡ್ಬೇಕಾದ್ರೆ ಅದನ್ನೇ ರೋಡಲ್ಲಿ ಬರ್ಬೇಕು, ಅಲ್ಲೇ ಹೋಗ್ಬೇಕು, ಅಲ್ಲೇ ಹೋಗ್ಬೇಕು. ಅದಕ್ಕೆ ಕೇಳಿದೆ, ಕಲ್ಕುಣಿಯವರಾಗಿದ್ರೆ ಮಾತಾಡ್ಬೋದು, ನಿಮ್ಮ ಹತ್ರ ಪಾಪ ಮಾತಾಡ್ಕೊಳ್ಳಿ. ಹೌದು ಸರ್. ನಾವು ಮಾತಾಡ್ತೀವಿ, ಕ್ರಮ ತಗ ಮಾಡಿ ಸರ್ ಸ್ವಲ್ಪ. ಆಯ್ತು. ನಮಸ್ಕಾರ. ನೋಡಿ ಹಲೋ, ನೋಡಿ ಇಲ್ಲೊಬ್ರು ಮಾತಾಡ್ತಾರೆ, ಇನ್ನೊಬ್ರು ಮಾತಾಡಿ ಸರ್. ಒಂದ್ ನಿಮಿಷ ಅವ್ರು ಕೊಡಿ, ಅವ್ರು ಫೋನ್ ಕೊಡಿ ಅವ್ರಿಗೆ. ನಾನು ಮಾತಾಡ್ಬಿಡ್ತೀನಿ ಒಂದು ನಿಮಿಷ. ನಾವು ಹೇಳ್ತೀವಿ ಕೇಳಿ. ನಾವು ಚಿಕ್ಕಮಗಳಕೊಪ್ಪಲವರು ಈ ಸ್ಕೂಲ್ ಹತ್ರದಿಂದ ಮಾತಾಡ್ತಾ ಇರೋದು. ಹೇಳಿ. ಈ ಸ್ಕೂಲ್ ಹತ್ರ ಕಾಂಪೌಂಡಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಲೈಟ್ ಹಾಕ್ಸ್ಬೇಕಲ್ಲ. ಕಂಬದಲ್ಲಿ ಹಾಕಿದಾರೆ, ಏನು ಬೆಳಕು ಕಾಣಲ್ಲ, ಏನಿಲ್ಲ. ಸ್ಕೂಲ್ ಸ್ಕೂಲ್ ಹತ್ರನೇ ಹಾಕ್ಸ್ಬೇಕು ಒಂದು ಮರ್ಕೇರಿ ಲೈಟು ಕಾಣೋ ಥರ. ಮಕ್ಕಳು ಸಾಯಂಕಾಲ ಟೈಮ್ ಮಾಡಕ್ಕೆ ನಾಗರಾಜು ಅಂತ ನಾವು ಅದೇ ಊರವರು ಗ್ರಾಮಸ್ಥರು.
ನಾಗರಾಜ್ ಅವರೇ ಮೆಂಬರ್ ಹತ್ರ ಮಾತಾಡಿ, ನೀವು ಮೆಂಬರ್ಗೆ ಹೇಳಿ. ಸರ್ ನಾವೆಲ್ಲ ಮೆಂಬರ್ಗೆ ಹೇಳಾಗಿದೆ, ಅವ್ರು ಇಲ್ಲೇ ಇದ್ದಾರೆ. ಜಡ್ಜೆ ಬಂದವ್ರು ಇಲ್ಲಿಗೆ ಮಳವಳ್ಳಿಯಿಂದ. ಯಾರು? ಜಡ್ಜು, ಕೋರ್ಟ್ ಜಡ್ಜೆ ಬಂದವ್ರು ಇಲ್ಲಿಗೆ ಸ್ಕೂಲ್ಗೆ. ನಾವು ಅವ್ರ ಹತ್ರ ಮಾತಾಡಕ್ಕಾಗಲ್ಲ, ನಾವು ನಿಮ್ಗೆ ಹೇಳ್ತಾ ಇದೀವಿ. ಹೇಳಿದ್ದು ನೀವು ವೆಂಕಟೇಶ್ ಅವ್ರಿಗೂ ಇವ್ರಿಗೆ ಎಲ್ಲ ವೆಂಕಟೇಶ್ವರ್ಗೆ ನೀವು ಕ್ರೀಡಿವಾಗಿ ನಿಮ್ಗೆ ಹೇಳ್ತಾ ಇದ್ದೀವಿ. ನೀವು ಮಾಡಿಸ್ರೆ ನಿಂತ್ಕೊಂಡು ನಿಮ್ಗೆ ಗಮನಕ್ಕೆ ತರ್ತಾ ಇದೀವಿ. ಗಮನಕ್ಕೆ ಇಟ್ಕೊಳ್ಳಿ, ಒಂದು ಆಗ್ತಿ ನಿಮ್ ಕಡೆಯಿಂದ. ಮೆಂಬರ್ಗಳಿಗೆ ಊರೊಳಗೆ ಮಾಡ್ತಾರ ಅವರು, ಸ್ಕೂಲ್ಗೆ ಮಾಡ್ತೀವಿ ಪೆಸನ್ ಹಾಕಿ, ಸ್ಕೂಲ್ ಒಳಗೆ ಮಾಡಿಸಿ ಅಂತ ಹೇಳ್ತಿರೋದು ನಾವು. ಅರ್ಜಿ ಕೊಡಕ್ಕೆ ಹೇಳಿ. ನಾನೇ ಅರ್ಜಿ ಕೊಟ್ಟಂಗೆ ಫೋನಲ್ಲಿ ಮಾತಾಡಿದ್ಮೇಲೆ ಅದೇನು ಅರ್ಜಿ ಕೊಡ್ತಾರ ಅವರು. ಒಂದು ಹಾಕ್ಸಿ ಅರ್ಜಿ ಬೇಕು, ನೀವು ಹಾಕ್ಸಿ ನಾವು ಕೊಡ್ತೀವಿ ನೋಡ್ರಿ, ನೀವು ತಂದು ಹಾಕ್ಸಿ ನಾವು ಅರ್ಜಿ ಬರ್ಕೊಡ್ತೀವಿ. ರಾಮಸ್ ಹೇಳಿದ್ರೆ ಅರ್ಜಿ ಅಲ್ವಾ ಅದು? ನೀವು ಬನ್ನಿ ಒಂದಿನ ಸ್ಕೂಲ್ ಹತ್ರಕ್ಕೆ. ನಾನು ಬರ್ತಿರ್ತೀನಿ. ಬರ್ತಾ ಇರ್ತೀರ, ಬೇರೆ ಬೇರೆ ವಿಷಯಕ್ಕೆ ಬರ್ತೀರಾ, ಸ್ಕೂಲಿಗೆ ವಿಷಯಕ್ಕೆ ಬರಲ್ವಲ್ಲ. ಸ್ಕೂಲ್ಗಾಗಿ ಬಂದು ಯಾವತ್ತು ಇನ್ಸ್ಪೆಕ್ಷನ್ ಮಾಡಿದ್ರೆ ಸ್ಕೂಲಿಗೆ ಬಂದು ಪಿಡಿವಾಗಿ ನೀವು 15 ದಿನದಲ್ಲಿ ಮಕ್ಕಳವೆ ಒಂದು 400 ತಟ್ಟೆ ಕೊಡಿಸಿ. ಸರ್ಕಾರದ ಸ್ಕೀಮ್ ಇದೆಯಲ್ಲ, ಊಟದ ತಟ್ಟೆ ಕೊಡಿಸಿ ಮಕ್ಳುಗಳಿಗೆ. ನಿಮ್ಮ ಕಡೆ ಪಿಡಿ ಅಲ್ವಾ ನೀವು, ಬರ್ದು ಕಳಿಸಿ. ಇಲ್ಲ ಇದ್ರ ಕನ್ನಡ ಸಾಂಸ್ಕೃತಿಕ ಇಲಾಖೆ ಏನೇನು ಆಫರ್ ಇದೆ ಅವೆಲ್ಲ ಕೊಡಿಸಿ. ಯಾಕೆ ಕೊಡಿಸಲ್ಲ ನೀವು? ಬರ್ದು ಲೆಟ್ರು ನೀವು ಬರ್ದು ಕಳಿಸ್ಬೇಕು. ನಮ್ಗೆ ಹೇಳ್ಬಿಡ್ತೀರಲ್ಲ ನೀವು. ಪ್ರತಿಯೊಂದು ಅರ್ಜಿ ಕೊಡ್ತಿರ್ತಾರೆ ರೀ, ಸಣ್ಣ ಪುಟ್ಟಕ್ಕೆಲ್ಲ. ನೋಡಿ ಸರ್ ಮಾತಾಡಿ. ಸರ್ ಪಿ ಡಿ ಅವರೇ ನೋಡಿ, ಇಷ್ಟು ಸಮಸ್ಯೆಗಳು ಹೇಳ್ತಾ ಇದ್ದಾರೆ ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ, ಏನು ಹೇಳ್ತೀರಾ? ಸರ್ ಆ ಸ್ಕೂಲ್ಗೆ ಹೆಚ್ಚು ಸೌಲಭ್ಯಗಳು ಮಾಡ್ಕೊಡ್ತಾ ಇದೀವಿ. ಯಾಕಂದ್ರೆ ಏನೇನ್ ಮಾಡಿದ್ರಿ ಹೇಳಿ, ಅದು ಕೂಡ ಮಕ್ಕಳು ಅಲ್ಲ ಒಂದು ವಿಚಾರ, ನೀವು ಬನ್ನಿ ಆಫೀಸ್ ಬಂದ್ರೆ ಹೇಳ್ತೀನಿ. ಮಕ್ಕಳು ಜಾಸ್ತಿ ಇರೋ ಸ್ಕೂಲು ಈಗಲೂ ನೀರೊಂದು 2 ನಲ್ಲಿ ಕೊಟ್ಟಿಗೆ ಸಾಲಲ್ಲ ಅಂದದಕ್ಕೆ ಈಗ ಮತ್ತೆ 20,000 ಖರ್ಚು ಮಾಡಿ ಹೊಸದಾಗಿ ರೈಸಿಂಗ್ ಮನೇಲಿ ನಲ್ಲಿ ಕೊಟ್ಟಿದೀವಿ. ಅವ್ರು ಹೇಳ್ತಾರೆ ಬರ್ದೇ ಇಲ್ಲ ಅಂತ. ಬೇರೆ ಸ್ಕೂಲ್ ಎಕ್ಸಾಮ್ಗಳನ್ನ ಕೇಳಿದ್ರೆ ಗೊತ್ತಾಗುತ್ತೆ ಅವ್ರನ್ನ ಇದೆಯಲ್ವಾ ಅಂತ. ಸಂಬೇಕು ಅಂತ ಕೇಳಿದಾರೆ. ಶೌಚದ ವ್ಯವಸ್ಥೆಗೆ ದಯವಿಟ್ಟು ಲೈಟ್ ಹಾಕ್ಸಿ, ಸಿಸಿ ಕ್ಯಾಮ್ರಾಕ್ಕಿಂತ ಮೊದಲು ಲೈಟ್ ಹಾಕ್ಸಿ, ಆಯ್ತಾ? ಲೈಟ್ ಕಂಪ್ಲೇಂಟ್ ಇವ್ರ ಬಾಯಲ್ಲೇ ಕೇಳ್ತಾ ಇರೋದು, ವಿಚಾರಿಸ್ತೀನಿ ಏನು ಅಂತ. ಓಕೆ ಥ್ಯಾಂಕ್ ಯು.